ಒಂದು ಚೂರು ಇದ್ದಿದ್ದು ಇಷ್ಟು ದಪ್ಪ ಆಗಿದ್ದು. ಇಲ್ಲಿ ಬರ್ಬೇಕಾದ್ರೆ ಬಂಡಿಯಲ್ಲಿ ತಳ್ಕೊಂಡ್ ಬಂದಿದ್ದು. ಬ್ಲಡ್ ಆಗೋಗಿ ಫುಲ್ಲು ಬ್ಲಡ್ ಇದು ಸೋರ್ತಾ ಇತ್ತು. ಫಸ್ಟ್ ಬಂದಾಗ ಡಾಕ್ಟರ್ ಸ್ವಲ್ಪ ಹಿಂದಕ್ಕೆ ಹೋದ್ರು. ಇವ್ರು ಮಾತ್ರ ನಮ್ಮಮ್ಮನಿಗೆ ಮಾತ್ರ ಫುಲ್ಲು ಚೆನ್ನಾಗಾಗಿದೆ. ಏನು ಆಸ್ಮಾ ಅಂತ ಕೆಮ್ಮುಲು ಆ ಕಾಯಿಲೆ ಮೇಲೆ ಆಗಲ್ಲ, ಅಂಥದ್ದೆಲ್ಲ ಮೇಲಾಗಿದೆ. ನಮಸ್ಕಾರ. ನಮ್ಮ ಹೆಸರು ಚಂದ್ರಮ್ಮ, ನಮ್ಮಮ್ಮ ಹೆಸರು ಮಾರಮ್ಮ. ನಾವು ಹತ್ತಿಕೋಟೆ. ನಮ್ಗ ಇದು ಬೆಂಗಳೂರಲ್ಲಿ ಬಂದಿದ್ರಿ, ಮೇಲಾಗಿಲ್ಲ, ಸ್ಯಾನೆ ಸೀರಿಯಸ್ ಆಗಿತ್ತು. ಸರಿ ಅಂದ್ಬಿಟ್ಟು ಇಲ್ಲಿ ಯೂಟ್ಯೂಬ್ ಆಗಿ ನೋಡಿ ನಮ್ ದೊಡ್ಡಣ್ಣ ಇಲ್ಲ ಅಲ್ಲಿ ಹೋದ್ರೆ ಮೇಲಾಗುತ್ತೆ ಅಂತ ಅಮ್ಮನ್ಗ ಅಲ್ಲಿ ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಡ್ ಬಂದ್ರಿ. ಬರ್ಬೇಕಾದ್ರೆ ಗಂಜಿನೇ ಇಡ್ತಾ ಇದ್ದಿದ್ದು. ಇವಾಗ್ಲ ಊಟ ಎಲ್ಲ ಮಾಡ್ತಾರೆ, ಚೆನ್ನಾಗವ್ರೆ. ಈ ಹಾಸ್ಪಿಟ್ಲು ದೇವಸ್ಥಾನ ಕ್ಯಾನ್ಸರ್ ಮಾತ್ರ ನಾನು ಪದೇ ಪದೇ ಏನ್ ಕೇಳ್ತೀನಿ ಅಂದ್ರೆ ತಿಳಿದಿದ್ದವರೆಲ್ಲ ಬಂದಿ ಇಲ್ಲಿ ನೋಡ್ಸ್ಕೊಂಡ್ಲಿ. ಈ ಪಾಪ ಎಷ್ಟೋ ಜನ ಯಾಮಾರಿ ನಂಬ್ತಾರೆ. ದಯವಿಟ್ಟು ಹೇಳ್ತೀನಿ ಜನಗಳಿಗೆ, ಯಾಕಂದ್ರೆ ಅವರು ಬಿರ್ನ ನೋಡೋದಿಲ್ಲ. ಕ್ಯಾನಿಂಗ್ ಮಾಡ್ರಿ, ಅದು ಆ ಕ್ಯಾನಿಂಗ್ ಇಸ್ಕೊಳಕ್ಕೆ 3 ದಿವಸ ಬೇಕು. 3-4 ದಿನ, ನಾಳೆ ಬನ್ನಿ ಇವತ್ ಬನ್ನಿ ಟೈಮ್ ಆಗೋಯ್ತು ಅಂತಾರೆ. ಏನೇ ಇದ್ರು ಚೆಕಪ್ ಎಲ್ಲ ಮಾಡಿಸಿ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾತ್ರ ಇಲ್ಲಿಗೆ ಬನ್ನಿ. ಇಲ್ಲಿ ಬನ್ನಿ ತಕೊಂಡೋಗಿ ಮೇಲಾಗುತ್ತೆ. ನಾನು ಪದೇ ಪದೇ ಹೇಳಿದ್ದೀನಿ, ಮಸ್ತು ನಮಗ್ ತೊಳ್ದವ್ರಿಗೆಲ್ಲ ಹೇಳಿದ್ದೀನಿ. ಹೋಗಿ ಪುನರ್ಜನ್ಮ ಅಂತ ಹಾಸ್ಪಿಟ್ಲು, ಅಲ್ಲಿ ಮಾತ್ರ ನಮ್ಗೆ ದೇವಸ್ಥಾನಕ್ಕೆ ಹೋದ್ರು ಕೂಡ ವರ ಕೊಡ್ತದ ದೇವ್ರಿಗೆ ಗೊತ್ತಿಲ್ಲ. ಇವ್ರು ಮಾತ್ರ ನಮ್ಮಮ್ಮನಿಗೆ ಮಾತ್ರ ಫುಲ್ಲು ಚೆನ್ನಾಗಾಗಿದೆ. ಏನು ಆಸ್ಮಾ ಅಂತ ಕೆಮ್ಮುಲು ಆ ಕಾಯಿಲೆ ಮೇಲೆ ಆಗಲ್ಲ, ಅಂಥದ್ದೆಲ್ಲ ಮೇಲಾಗಿದೆ. ಇಲ್ಲಿ ಬರ್ಬೇಕಾದ್ರೆ ಬಂಡಿಯಲ್ಲಿ ತಳ್ಕೊಂಡ್ ಬಂದಿದ್ದು. ಬಂಡಿಯಲ್ಲಿ ತಳ್ಕೊಂಡ್ ಬಂದು ಮನೆಗ್ ಹೋಗ್ಬೇಕಂದ್ರೆ 3 ಜನ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು. ಫುಲ್ ಗಂಜಿನೇ, ಗಂಜಿ ಬಿಟ್ರೆ ಬೇರೆ ಏನು ಹೋಗ್ತಾ ಇಲ್ಲ. ಫುಲ್ ಓಪನ್ ಆಗ್ಬಿಟ್ಟಿತ್ತು. ಏನ್ ಗೀವು ರಕ್ತ ಸೋರ್ತಾ ಇತ್ತು. ಇವಾಗ ಆಪರೇಷನ್ ಮಾಡಿದ್ರೆ ಕೂಡ ಗಣ್ಮೆ ಇರ್ತದೇನೋ, ಈ ಟ್ಯಾಬ್ಲೆಟ್ ಕೊಡ್ತಿದ್ಕ ಇದು ಕೂಡ ಇಲ್ಲ, ಹಂಗ್ ಕೂಡ ಇದೆ. ಬೇಕಾದ್ರೆ ರಿಯಲ್ ಆಗಿ ತೋರಿಸ್ತೀನಿ. ನಮ್ಮ ಅಮ್ಮನ ಕರ್ಕ ಬರಕ ಇದೆ, ಬಸ್ಗಳಾಗ ಆಗಲ್ಲ ಅಂತ ಕರ್ಕ ಬಂದಿಲ್ಲ, ಇಲ್ಲಾಂದ್ರೆ ಕರ್ಕ ಬಂದಿರೋರಿ. ಅವರು ಚೆನ್ನಾಗ ಇದ್ದಾರೆ. ಇವಾಗ ಅದು ಬಂದಿತ್ತಂತ ಗೊತ್ತೇ ಆಗಲ್ಲ, ಅಷ್ಟ್ ಚೆನ್ನಾಗ್ ಆಗಿದ್ದಾರೆ. 1 ವರ್ಷ ಆಗಿ ಬರ್ತೈತೆ. ನಮ್ ತಾಯಿಯವರು ಚೆನ್ನಾಗಿದ್ದೀನಿ ಅಂತಾರೆ, ನಮ್ಗೆ ಭಯ. ಅದಕ್ಕೆ ಟ್ಯಾಬ್ಲೆಟ್ ಕೊಡೋಣ. ಡಾಕ್ಟರ್ ಕೇಳಿದ್ದಕ್ಕೆ ಬೆಳಗ್ಗೆ ಕೊಡಿ, 1 ಟೈಮ್ ಕೊಡಿ ಸಾಕು ಅಂತ ಹೇಳಿದ್ದಾರೆ. ಊಟ ಮಾಡ್ತಾರೆ, ಓಡಾಡ್ತಾರೆ, ಫ್ರೆಂಡ್ ಮನೆ ತಕೋ ಕುತ್ಕೊಂತಾರೆ, ಎಲ್ಲ ಚೆನ್ನಾಗಿದ್ದಾರೆ. ಪುನರ್ಜನ್ಮ ಅನ್ನೋ ಕರೆಕ್ಟ್ ಆಗಿದೆ. ಪುನರ್ಜನ್ಮನೇ ಇಲ್ಲಿಗೆ ಬಂದು ನಾವ್ ಅಮ್ಮನ್ ಪುನರ್ಜನ್ಮನೇ ಕೊಟ್ಟಿರೋದು. ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆಲ್ಲ, ಹಾಸ್ಪಿಟಲ್ಗೆಲ್ಲ ಅವ್ರಿಗೆಲ್ಲ ಬಂದಿಲ್ಲಿ ಇಲ್ಲಿ ತಕೊಂಡೋಗಿ ಟ್ಯಾಬ್ಲೆಟ್ ಕೊಡ್ಸ್ರಿ. ಎಲ್ಲ ಆಪರೇಷನ್ ಮಾಡಿದ್ರು ಮತ್ತೆ ಮತ್ತೆ ಬರ್ತೈತೆ. ದಯವಿಟ್ಟು ಬಂದು ಇಲ್ಲಿ ಪುನರ್ಜನ್ಮ ಅನ್ನೋ ಆಯುರ್ವೇದಕ್ಕೆ ಮಾತ್ರ ಫುಲ್ಲು ಚೆನ್ನಾಗಿದೆ. ಟ್ಯಾಬ್ಲೆಟ್ ಕರೆಕ್ಟ್ ಕೆಲಸ ಮಾಡ್ತದೆ. ಇಲ್ಲಿ ಬಂದ್ ತಕ ಹೋಗಿ ಅಂತ ಎಲ್ಲಾರ್ಗು ಹೇಳ್ತಾ ಇದ್ದೀನಿ. ನಾನು ಇವಾಗ 4ನೇದ 5ನೇದ ನಾನು ಮಾತಾಡಿರೋದು. ಆವಾಗ ನಿಂಕ ಹೇಳ್ತಾ ಇದ್ದೀನಿ. ನಾವು ನಮಗೂ ಗೊತ್ತಿಲ್ದಿರನೆ ಬಂದಿದ್ದು, ನಿಮ್ಗೂ ಗೊತ್ತಿರಲ್ಲ. ಆದ್ರೆ ಈ ವಿಡಿಯೋ ದಯವಿಟ್ಟು ನೋಡಿ, ದಯವಿಟ್ಟು ತಿಳ್ಕೊಂಡ್ ಬನ್ನಿ. ಸಾಕತ್ ಒಂದು ಚೂರು ಇದ್ದಿದ್ದು ಇಷ್ಟು ದಪ್ಪ ಆಗಿದ್ದು, ಅದು ದಪ್ಪ ಆಗಿ ಬ್ಲಡ್ ಆಗೋಗಿತ್ತು. ಬ್ಲಡ್ ಆಗೋಗಿ ಫುಲ್ಲು ಬ್ಲಡ್ ಇದು ಸೋರ್ತಾ ಇತ್ತು ಪಕ್ಕದಾಗ. ಫಸ್ಟ್ ಬಂದಾಗ ಡಾಕ್ಟರ್ ಸ್ವಲ್ಪ ಹಿಂದಕ್ಕೆ ಹೋದ್ರು. ಅಷ್ಟು ಅದು ನಾವು ಪ್ಯಾಕ್ ಮಾಡ್ಕೊಂಡ್ ಬಂದಿದ್ರೆ ಎಲ್ಲ ಕಾಣಿಸ್ತಿದ್ದಂಗ, ಮಾಸ್ಕ್ ಬಟ್ಟೆ ಮಾಸ್ಕ್ ಎಲ್ಲ ಹಾಕಿ ಹಂಗಿದ್ದಿದ್ದು. ಇಲ್ಲಿ ಬಂದಾಗೂ ನಮ್ಗೆ ಡೌಟ್ ಇತ್ತು. ಫಸ್ಟ್ ನಿಮ್ಗೂ ಡೌಟ್ ಇರ್ತದೆ, ಅಯ್ಯೋ ಮೇಲಾಗುತ್ತಾ ಇಲ್ಲೋ, ಅಷ್ಟು ದುಡ್ಡು ಕೊಟ್ಟೆ. ನಮ್ಗೂ ಅದೇ ತರ ಇದ್ದಿದ್ದು. ಆದ್ರೆ ಬಂದು 3 ಟೈಮ್ ನಂಗೆ ಕೊಟ್ಟಿದ್ದು. ಇಲ್ಲಿ ತಗೋದ್ ನೈಟ್ ಕೊಟ್ಟೆ, ಬೆಳಗ್ಗೆ ಕೊಟ್ಟೆ. ಆ ಸೋರೋದೆಲ್ಲ ನಿಂತೋಗಿತ್ತು. ಸ್ಮೆಲ್ಲೇ ಹೋಗ್ ಕಡಿಮೆ ಆಗಿತ್ತು. ಕೊಡ್ತಾ ಕೊಡ್ತಾ ಏನಿಲ್ದ್ರೆ ಎಲ್ಲ ಉದ್ರೋಯ್ತು. ಗಾಯನೇ ಕಾಣಿಸಲ್ಲ, ಗಾಯ ಅಲ್ಲಿ ಆಗಿತ್ತು ಅಂತಾನೆ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದೆ. ಚೆನ್ನಾಗಾಗ್ಲಿ, ಚೆನ್ನಾಗ್ ಬರ್ರಿ. ನಿಮ್ಗೆ ಯಾರ್ಗಾನ ಬರೋದೇ ಬೇಡ, ಎಂತ ಗೇರ್ಕು ಈ ಕಾಯಿಲೆ ಬೇಡ. ಬಂದ್ರು ಬಂದಿಲ್ ತೋರ್ಸ್ಕರ್ರಿ, ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ನಮಸ್ಕಾರ.